ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಮಣಿಕಂಠ ಕೆಜಿ, ಮಾಜಿ ಸೈನಿಕರು, ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ. ನನ್ನ ಜೊತೆ ಸುರೇಶ್ ರಾಯ್ ಇದ್ದಾರೆ, ನಮ್ಮ ಕ್ರೀಡಾ ಸಮಿತಿಯ ಸದಸ್ಯರು. ನಮ್ಮ ಶಾಲೆಯ ಶತಮಾನೋತ್ಸವವು ಇದೇ ತಿಂಗಳು ನಮ್ಮ ಒಂದು ಸ್ಪೋರ್ಟ್ಸ್ ಕ್ರೀಡಾಕೂಟ ಆಗ್ತಾಯಿದೆ. ಜೊತೆಯಲ್ಲಿ ಫೆಬ್ರವರಿ 2ನೇ ತಾರೀಕು ಶಾಲಾ ಶತಮಾನೋತ್ಸವದ ಸಮಾರಂಭ ಆಗ್ತಾಯಿದೆ. ಎಲ್ಲೇ ಇರುವ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ಒಂದು ಶಾಲೆಯ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಈ ಒಂದು ವಿಜೃಂಭಣೆಯಿಂದ ನಮ್ಮ ಒಂದು ಶಾಲೆಯ ಶತಮಾನೋತ್ಸವವನ್ನು ಮಾಡಬೇಕಂತ ನಾವು ಒಂದು ಎಲ್ಲ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಕ್ರೀಡಾ ಸಮಿತಿಯ ಒಂದು ಅಧ್ಯಕ್ಷ ಕೊಟ್ಟಿದ್ದಾರೆ. ಅದನ್ನು ಗೌರವ ಅಂತ ಅಂದ್ಕೊಂಡು ಒಂದು ಜವಾಬ್ದಾರಿಯುತ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಇದರ ನಿಟ್ಟಿನಲ್ಲಿ ಇದೇ ತಿಂಗಳು 25 ಮತ್ತು 26ನೇ ತಾರೀಕು ಸೆವೆನ್ಸ್ ಓಪನ್ ಫುಟ್ಬಾಲ್ ಪಂದ್ಯಾವಳಿಯನ್ನು ನಾವು ನಡೆಸ್ತಾ ಇದ್ದೀವಿ. ಇದರಲ್ಲಿ ಒಟ್ಟು 16 ತಂಡಗಳು ಭಾಗವಹಿಸಲಿದೆ. ಭಾಗವಹಿಸಲು ಇಚ್ಛಿಸುವ ತಂಡಗಳು ಇದೇ ತಿಂಗಳು 22ನೇ ತಾರೀಕಂದು ತಮ್ಮ ತಂಡದ ನೋಂದಣಿಯನ್ನು ಮಾಡ್ಕೋಬೇಕು. ಇಲ್ಲಿ ಕೆಳಗೆ ಬರ್ತಿರುವ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ಟೀಮ್ನ ನೋಂದಣಿಯನ್ನು ಮಾಡ್ಕೋಬೇಕು. ಇಲ್ಲಿ ನಾವು ಫಸ್ಟು ಆಗಿ ಬರುವ ಟೀಮಿಗೆ 20,000 ಕ್ಯಾಶ್ ಮತ್ತು ಒಂದು ಆಕರ್ಷಕ ಬಹುಮಾನ ಇದೆ, ಒಂದು ಟ್ರೋಫಿ. 2ನೇ ಪ್ರೈಸ್ ಆಗಿ 15,000 ಮತ್ತು ಒಂದು ಆಕರ್ಷಕ ಟ್ರೋಫಿ. 3rd ಪ್ರೈಸ್ ಆಗಿ 5,000 ಮತ್ತು ಒಂದು ಆಕರ್ಷಕ ಟ್ರೋಫಿ. ಈ ಒಂದು ಫುಟ್ಬಾಲ್ ಪಂದ್ಯಾವಳಿಗೆ ನಮ್ಮ ಶಾಲಾ ಸಮಿತಿಯಿಂದ ನಮಗೆ ಪ್ರೋತ್ಸಾಹ ಇದೆ. ಜೊತೆಯಲ್ಲಿ ನಮ್ಮ ಕೆಲವು ಕ್ರೀಡಾಭಿಮಾನವುಳ್ಳ ಸಾರ್ವಜನಿಕರು ಅವರ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ನಾವು ಮಾಡ್ತಾಯಿದ್ದೀವಿ. ಈ ಒಂದು ಮ್ಯಾಚಿನಲ್ಲಿ ಒಳ್ಳೆಯ ಬೆಸ್ಟ್ ಪ್ಲೇಯರು ಮತ್ತು ಬೆಸ್ಟ್ ಗೋಲ್ ಕೀಪರು ಕೂಡ ನಾವು ಸನ್ಮಾನ ಮಾಡ್ಕೊಳ್ತಾ ಇದ್ದೀವಿ. ಜೊತೆಯಲ್ಲಿ 31st ನಮ್ಮ ಈ ತಿಂಗಳ 30ನೇ ತಾರೀಕಂದು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತು ಪೋಷಕರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವದಿಂದ ಈ ಒಂದು ಶಾಲೆಯ ಶತಮಾನೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕೆಂದು ತಮ್ಮಲ್ಲಿ ಕ್ರೀಡಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುರೇಶ್ ರೈ ಅಂತ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ. ಈ ಶಾಲೆ ನಮಗೆಲ್ಲರಿಗೂ ತಾಯಿಯ ಸಮ. ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಟ್ಟಂಥ ಒಂದು ತಾಯಿ. ಆ ತಾಯಿಯ ಶತಮಾನೋತ್ಸವವನ್ನು ನಾವು ಭಾರಿ ವಿಜೃಂಭಣೆಯಿಂದ ಆಚರಿಸಬೇಕು. ಎಲ್ಲರೂ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಕೈ ಜೋಡಿಸಬೇಕು. ಮತ್ತು ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು, ಮತ್ತು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು, ಹಲವಾರು ವ್ಯತ್ಯಾಸಗಳು ಬರಬಹುದು. ಅದನ್ನೆಲ್ಲ ಬದಿಗೊಟ್ಟು ಈ ತಾಯಿಯ ಶತಮಾನೋತ್ಸವವನ್ನು ಎಲ್ಲರೂ ಕೈ ಜೋಡಿಸಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾನು ಎಲ್ಲರಲ್ಲಿ ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ 26ನೇ ತಾರೀಕು ಫೈನಲ್ ದಿವಸ ನಮ್ಮ ಆಗ ಓದ್ತಿರುವಂಥ ಮಕ್ಕಳಿಗೆ PT ಮಾಸ್ಟರ್ ಆದಂಥ ದೇವಯ್ಯ ಮಾಸ್ಟರವರಿಗೆ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅಲ್ಲ, ಇಲ್ಲಿ ಓದಿದಂಥ ನಮ್ಮ ಸ್ನೇಹಿತರು, ಹಳೆ ವಿದ್ಯಾರ್ಥಿಗಳು ಎಲ್ಲೇ ಇರಲಿ, ಯಾವ ಊರಿನಲ್ಲೇ ಇರಲಿ, ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಾವು ನಿಮ್ಮನ್ನು ಭೇಟಿಯಾಗಲಿಕ್ಕೆ ತುಂಬ ಕಾತುರದಿಂದ ಕಾಯ್ತಿದ್ದೇವೆ. ಎಲ್ಲರೂ ಬಂದು ಕೈ ಜೋಡಿಸಿ. ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು MG ಸುಬ್ರಹ್ಮಣಿ, ಇದೇ ಗೋಣಿಕೊಪ್ಪಲು ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಾಗೆ ವಿಷಯ ಶಾಲೆಯ ಶತಮಾನೋತ್ಸವ ಸಂಭ್ರಮ ಮುಂದಿನ ತಿಂಗಳು 2ನೇ ತಾರೀಕು. ಇದೇ ತಿಂಗಳು 25, 26ರಂದು ನಡೆಯುವಂತಹ ಕ್ರೀಡೋತ್ಸವ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ. ಹಳೆಯ ಸ್ನೇಹಿತರು ಯಾವುದೇ ಊರಿನಲ್ಲಿದ್ದರೂ ಎಲ್ಲೇ ಇದ್ದರೂ ಬರಬೇಕು ಅಂತ ನಾವು ಅಭಿಪ್ರಾಯ ಪಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರರಾದ ನಮ್ಮ ದೇವಯ್ಯ ಮಾಸ್ಟರ್ ಅವರಿಗೆ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮ ಕೂಡ ಇದೆ. ದಯವಿಟ್ಟು ಹಳೆಯ ಸ್ನೇಹಿತರು ಎಲ್ಲೇ ಇದ್ದರೂ, ಯಾವುದೇ ಊರಲ್ಲಿದ್ದರೂ ಈ ವಿಷಯ ತಿಳಿದ ಕೂಡಲೇ ದಯವಿಟ್ಟು ಫೆಬ್ರವರಿ 2ನೇ ತಾರೀಕಿನಂದು ಖಂಡಿತವಾಗಲೂ ಶತಮಾನೋತ್ಸವ ಸಂಭ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಸೇರಿ ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ, ಒಂದು ಹಬ್ಬ ಆಚರಿಸೋಣ. ಇಂತಿ ನಮಸ್ಕಾರ. ಹೆಲೋ, ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್. ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.